ಎಸ್ಕೆ ಗ್ರೂಪ್ಸ್ ಮಾಲೀಕರು, ಸಮಾಜ ಸೇವಕರಾದ ಎಸ್ ಗೋಮದನ್ ಕುಟುಂಬಸ್ಥರಿಂದ ಮುತ್ತುಮಾರಿಯಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಅರಿಶಿಣ ಬಾಗ್ಯಣ್ಣ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಶ್ರೀರಾಂಪುರ ಆರ್ಕೆಎಸ್ ನಗರದಲ್ಲಿರುವ ಶ್ರೀ ಮುತ್ತುಮಾರಿಯಮ್ಮ ದೇವಾಲಯದಲ್ಲಿ 45 ದಿವಸಗಳ ಕುಂಭಾಭಿಷೇಕ ವಿಶೇಷ ಪೂಜೆಯ ಪ್ರಯುಕ್ತ ಎಂದು ದಯಾನಂದ ನಗರ ವಾರ್ಡ್ ಸಮಾಜ ಸೇವಕರು ಹಾಗೂ ಎಸ್ಕೆ ಗ್ರೂಪ್ಸ್ ನಿರ್ದೇಶಕರಾದ ಸನ್ಮಾನ್ಯ ಎಸ್ ಗೋಮದನ್ ಮತ್ತು ಕುಟುಂಬದಿಂದ ಮುತ್ತುಮಾರಿಯಮ್ಮ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಾದ ಎಸ್ ಗೋಮದನ್, ಸ್ಥಳೀಯ ಮುಖಂಡ ಸೆಲ್ವಂರವರು, ಮಹಿಳಾ ಮುಖಂಡರಾದ ಮಂಜುಳಾ, ಇಂದ್ರಾಣಿ, ಆರ್ಕೆಎಸ್ ನಗರದ ಸ್ಥಳೀಯ ಮುಖಂಡರು, ನಾಗರಿಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಕೆ ಗ್ರೂಪ್ ಮಾಲೀಕರಾದ ಸನ್ಮಾನ್ಯ ಎಸ್ ಗೋಮದನ್ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮುತ್ತುಮಾರಿಯಮ್ಮ ದೇವಾಲಯ ಪುರಾತನ ದೇವಾಲಯವಾಗಿದ್ದು, ಗ್ರಾಮದಿಂದ ಕುಂಭಾಭಿಷೇಕ ಪೂಜಾ ಕಾರ್ಯಕ್ರಮದ ಹಿನ್ನೆಲೆ ಇಂದು ನಮ್ಮ ಕುಟುಂಬಸ್ಥರಿಂದ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಮತ್ತು ವಿಶೇಷ ಪೂಜೆ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಎಲ್ಲರಿಗೂ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ, ನಮ್ಮ ವಾರ್ಡಿನ ಜನತೆ ಮತ್ತು ನಮ್ಮ ಕುಟುಂಬದ ಮೇಲೆ ಮುತ್ತುಮಾರಿಯಮ್ಮನ ಆಶೀರ್ವಾದ ಇರಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಈ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬಂದು ತುಂಬ ಚೆನ್ನಾಗಿತ್ತು. ಬೇರೆ ಜನ ನಮ್ಮ ಸಂಘದವರು, ಸೆಲ್ಲಂ ಸರ್ ಟೀಮ್ ಆಯಿತು, ದೇವಸ್ಥಾನದಲ್ಲಿ ಇರೋ ಎಲ್ಲರೂ ನಮ್ಮ ಅಕ್ಕ ತಂಗಿಯವರೆಲ್ಲರೂ ನಮ್ಮ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ತುಂಬ ಸಂತೋಷ ಆಗಿತ್ತು. ಇವತ್ತು ನಾವು ಅಭಿಷೇಕ ಮುಗಿಸ್ಕೊಂಡು ಅನ್ನದಾನ ಮಾಡಿಕೊಂಡು ಈ ದೇವಿ ಹತ್ರ ಬಂದು ಬೇಡ್ಕೊಂಡು ನಮ್ಮ ತಂಗಿನವರು ಬಂದಿದ್ದಾರೆ, ಸುಜಾತ ಅಂತ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾವು ಪ್ರತಿ ಒಂದು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇನ್ನು ಇನ್ನು ಮುಂದೆ ಬರ್ತಾ ಇದ್ದೀನಿ, ಇನ್ನೂ ಹೆಚ್ಚು ಮಟ್ಟಿಗೆ ನಾವು ಮಾಡ್ತೀವಿ. ಧನ್ಯವಾದಗಳು ಸರ್. ನಮಸ್ತೆ ಸರ್. ಆರ್ಕೆಎಸ್ ನಗರಲ್ಲಿ ಶ್ರೀ ಮುತ್ತುಮಾರಿಯಮ್ಮನ ಟೆಂಪಲಲ್ಲಿ ಇವತ್ತು ಎಸ್ಕೆ ಗೋಮದನ್ ಅವರು ಪೂಜೆ ಇಟ್ಕೊಂಡಿದ್ದಾರೆ. ಲಾಸ್ಟ್ ವೀಕ್ ಒಂದು 15 ಡೇಸ್ ಬಿಫೋರ್ ಏನೋ ಕುಂಭಾಭಿಷೇಕ ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ್ರು. ಈ ಏರಿಯಾದಲ್ಲಿ ಎಲ್ಲರೂ ಬಂದು ಭಾಗವಹಿಸಿದ್ರು. ಅದೇ ಥರ ನಮ್ಮ ಗೋಮದನ್ ಸರು ಬಂದು ಭಾಗವಹಿಸಿದ್ದಾರೆ. ಇವತ್ತು ಅವ್ರ ಫ್ಯಾಮ್ಲಿಗೆ ಎಲ್ಲ ಒಳ್ಳೇದಾಗಲಿ, ಅವ್ರ ತಾಯಿಗೆ, ನಮ್ಮ ಸುಜಾತ ಅಕ್ಕಂಗೆ, ಎಲ್ಲರಿಗೂ ಫ್ಯಾಮ್ಲಿ ಮಾಲ್ತಿ ಅಕ್ಕಂಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಟರಾಜ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಾಮಕೃಷ್ಣ ಸೇವಾನಗರದಲ್ಲಿರುವ ಈ ದೇವಸ್ಥಾನ ಮುತ್ತುಮಾರಿಯಮ್ಮನದು ಸುಮಾರು 89 ವರ್ಷಗಳ ಕಾಲ ಇಲ್ಲಿ ಇರ್ತದೆ. ಈಗ ಪುನಃ ಇದು ಮಾಡಿ ನಮಗೆ ಹೊಸ ರೂಪವನ್ನು ಕೊಟ್ಟು ಈಗ ನಾವು ಮಾಡಿರೋದು ಕುಂಭಾಭಿಷೇಕ ಒಂದು ಮಾಡಿದರು. ಪಾಪ ಇದಕ್ಕೆ ಕಷ್ಟಪಟ್ಟು ದುಡ್ದಿರೋರು ಅಂದರೆ ನಮ್ದು ಇಲ್ಲಿ ಏನು ಪಾತ್ರನೇ ಇಲ್ಲ. ಪಾಪ ಎಲ್ಲ ನಮ್ಮ ಜೊತೆಲಿ ಹೆಣ್ಮಕ್ಳು ಅವರೇ ಭಾಳ ಕಷ್ಟಪಟ್ಟರು. ನಮ್ಮ ಜೊತೆ ಸಂಘದವರು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಕುಂಭಾಭಿಷೇಕ ಆದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಪೂಜೆ ಅಂತ ಮಾಡ್ತಾಯಿದ್ದೀವಿ. ಅದರಲ್ಲಿ ಇವತ್ತು ಎಸ್ಪೆಷಲಾಗಿ ನಮ್ಮ ಗೋಮದನವರು ನೇತೃತ್ವದಲ್ಲಿ ಇವತ್ತೊಂದು ಪೂಜೆ ನಡೀತಾ ಇದೆ. ಅವರು ಸಮಾಜ ಸೇವಕರು, ಚಿಂತಕರು, ಸುಜಾತ ಬಂದಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ, ನಮ್ಮ ದೇವಸ್ಥಾನಕ್ಕೆ ಬಂದಿರೋರಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಏರಿಯಾ ಚೆನ್ನಾಗಿರಬೇಕು, ಯಾರ ಮೇಲೂ ದೇಶ ಕಟ್ಕೊಂಡು ಮಾಡಬಾರ್ದು, ಎಲ್ಲರೂ ಒಟ್ಟಾಗಿದ್ದು ಈ ದೇವಸ್ಥಾನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಮನುಷ್ಯ ಇವತ್ತು ಇರ್ತಾನೆ, ನಾಳೆ ಹೋಗುತ್ತೆ. ಆದರೆ ದೇವ್ರು ಮಾತ್ರ ಯಾವತ್ತೂ ಶಾಶ್ವತವಾಗಿ ಇಲ್ಲೇ ಇರ್ತಾರೆ. ಅದನ್ನು ನಾವು ಪೂಜೆ ಮಾಡಿಸ್ಬೇಕು, ಪೂಜೆ ನಮಸ್ಕಾರ ಮಾಡ್ಕೋಬೇಕು. ನಾವು ದಿನ ಒಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ₹1 ಕರ್ಪೂರ ಹಚ್ಚಿದ್ರೂ ನಮ್ಮ ದೇವರಿಗೆ ಒಳ್ಳೇದಾಗುತ್ತೆ. ಸುಮಾರು 80 ವರ್ಷಗಳ ಕಾಲದಿಂದ ಕೊರೋನಾ ಬಂತು, ಏನೇನೋ ಬಂತು, ಯಾರಿಗೂ ನಮ್ಮ ಏರಿಯಾದಲ್ಲಿ ಒಬ್ರಿಗೆ ಏನಾಗಿಲ್ಲ. ಈ ದೇವಿನೇ ನಮ್ಮನ್ನ ಕಾಪಾಡ್ತಿರೋದು. ಪಬ್ಲಿಕ್ ಟಿವಿನಲ್ಲಿ ಭಾಳ ನಗಿತಾ ಇರೋದು ಬಂತು. ಎಲ್ಲ ಸಂತೋಷಪಟ್ಟು ಹೊರಗಡೆ ಇರೋಲ್ಲ ನಮ್ಮನ್ನು ಕೇಳ್ತಾವ್ರೆ, ಇದು ಯಾವ ದೇವಸ್ಥಾನ ಅಂದರು. ನಮ್ಮದು ಒಂದು ಚಿಕ್ಕ ದೇವಸ್ಥಾನ ಸರ್, ರಾಮಕೃಷ್ಣ ಸೇವಾನಗರದಲ್ಲಿ ಇದು ಮುತ್ತುಮಾರಿಯಮ್ಮನ ಅಂತ. ಎಲ್ಲರೂ ಆ ಕಾಲದಿಂದ ಅಲ್ಲೇ ಲೀಡ್ರುಗಳೆಲ್ಲ ಮಾಡಿರುತ್ತಾರೆ. ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಿದ್ವಿ. ಯಾವುದೂ ಇಲ್ಲ ನಮ್ಮ ಹತ್ರ, ಬೇರೆ ಸಂಘನೇ ರಾಮಕೃಷ್ಣ ಸೇವಾ ಸಂಘ, ರಾಮಕೃಷ್ಣ ಸೇವಾ ಇಲ್ಲಿ ಬಾಳ್ತಕ್ಕಂಥ ಎಲ್ಲರೂ ಒಳ್ಳೆಯವರಾಗಲಿ ಕೆಟ್ಟವರು, ನಮ್ಗೆ ಯಾರು ಕೆಟ್ಟವರಲ್ಲ, ಎಲ್ಲ ನಮ್ಮ ಒಳ್ಳೆಯವರೇ, ನಮ್ಮ ಕುಲ ಬಾಂಧವರೇ. ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ದೇವ್ರನ್ನ ಎಲ್ಲರೂ ಕೈ ಬಿಡಬಾರ್ದು. ಎಲ್ಲ ಬಂದು ಇಲ್ಲಿ ಸೇರಬೇಕು. ದಿನ ಒಂದೊಂದು ದಿನ ಪೂಜೆ ಮಾಡಬೇಕು. ಅವ್ರವ್ರ ಮನೇಲಿರೋರು ಬಂದ್ಬಿಟ್ಟು ಇಲ್ಲಿ ಒಂದೇ ದಿನ ಪೂಜೆ ಮಾಡಬೇಕಂತ ನಮ್ಮ ರಾಮಕೃಷ್ಣ ಸೇವಾನಗರದಲ್ಲಿ ಇರೋರನ್ನ ಕೇಳ್ಕೊಳ್ತೀವಿ. ಅಕ್ಕ ಆಜು ಬಾಜು ಇರೋರನ್ನ ಕೇಳ್ತೀವಿ. ಎಲ್ಲರೂ ನಡೆಸ್ಬೇಕಂತ ನಮ್ಗೆ ತುಂಬ ಆಸೆ ಇದೆ. ನಮ್ಮ ದೇವರು ಇನ್ನೂ ಎಲ್ಲರೂ ಗೊತ್ತಾಗಬೇಕು. ನಮ್ಮ ದೇವಸ್ಥಾನ ಮುತ್ತುಮಾರಿಯಮ್ಮನ ಅಂದರೆ ಎಲ್ರಿಗೂ ಗೊತ್ತು. ಇದು ಸುಮಾರು 89 ವರ್ಷಗಳ ಕಾಲ ನಡೀತಾ ಇದೆ. ನಾನು ಚಿಕ್ಕವನಾಗಿದ್ದೆ, ಇವಾಗ ನನಗೂ ಏಜ್ ಆಗ್ತಾ ಇದೆ. ಇದಕ್ಕೆ ಮುಂಚೆ ದೊಡ್ಡವ್ರು ಮಾಡ್ತಾಯಿದ್ರು. ಈಗ ನಮಗೆಲ್ಲ ಒಂದು ಒಳ್ಳೇದಾಗಿದೆ ಅಂದರೆ ಈ ದೇವರಿಂದನೇ. ಈಗ ಇದುವರೆಗೂ ಬಂದಿರತಕ್ಕ ನಮ್ಮ ತಾಯಿಯಂದರು, ತಂಗಿ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಅಣ್ಣ ತಮ್ಮಂದರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಚಿಕ್ಕ ಮಕ್ಕಳು. ಈಗ ನಮ್ಮ ಗೋಮದರನ್ನು ಎಸ್ಕೆ ಗ್ರೂಪ್ನವರು
ಅವರು ಇವತ್ತು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ಇರಲಿ ಸರ್, ನಿಮಗೂ ಈ ದೇವಿ ಆಶೀರ್ವಾದ ಇರಲಿ ಅಂತ ಹೇಳಿ ಕೋಮದನಿಗೆ ಒಳ್ಳೇದಾಗಬೇಕು, ಸುಜಾತ ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಬೇಕು. ಇನ್ನೂ ಹೆಚ್ಚಿಗೆ ಹೇಳಿದ್ರೆ ಅವ್ರ ತಾಯಿ ಚೆನ್ನಾಗಿರಬೇಕು. ಯಾಕಂದರೆ ಏಜ್ ಆಗ್ತಾ ಇದೆ, ಅವ್ರು ಇನ್ನೂ ಚೆನ್ನಾಗಿದೆ, ಇವರು ಆಗೋವರೆಗೂ ಇವ್ರಿಗೆ ಒಳ್ಳೇದಾಗೋವರೆಗೂ ಅವ್ರು ನೋಡಬೇಕಂತ ನಮ್ಗೆ ತುಂಬ ಮನಸ್ಸಿಂದ ಹಾರೈಸ್ತೀವಿ. ದೇವರು ಒಳ್ಳೇದು ಮಾಡಲಿ ಹೇಳಿ ಕೋಮದನವರು ಒಳ್ಳೇದಾಗಬೇಕು, ಸುಜಾತ ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿ ನನ್ನ ಮಾತನ್ನ ಮುಗಿಸಿ. ಜೈ ಮಾತೆ, ಜೈ ಕರ್ನಾಟಕ.